ಇನ್ನು ಬಿಗ್ ಫೈವ್ ನಲ್ಲಿ ಟಾಪ್ 3ನೇ ಸ್ಟೋರಿ ನೋಡ್ತಾ ಹೋಗೋಣ. ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಕೇಸ್ ನಲ್ಲಿ ತನಿಖೆ ತೀವ್ರಗೊಳ್ತಾ ಇದೆ. ರಾಯ್ ಚೇಂಬರ್ ನಲ್ಲಿ ಬಂಡಲ್ ಪೇಪರ್ಗಳು ಪತ್ತೆಯಾಗಿದೆ. ಕಾನ್ಫಿಡೆಂಟ್ ಗ್ರೂಪ್ನ ಸಂಸ್ಥಾಪಕ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ದಿನಕ್ಕೊಂದು ಆಯಾಮ ಪಡ್ಕೊಳ್ತಾ ಇದೆ. ಈಗ ತನಿಖೆ ತೀವ್ರಗೊಂಡಿದೆ. ರಾಯ್ ಚೇಂಬರ್ನಲ್ಲಿ ಬಂಡಲ್ ಪೇಪರ್ ಪತ್ತೆಯಾಗಿದೆ. ರಾಯ್ ಚೇಂಬರ್ನಲ್ಲಿ ಸಿಕ್ಕಿರುವಂತಹ ಪೇಪರ್ನಲ್ಲಿ ಏನಾದ್ರೂ ಸೀಕ್ರೆಟ್ ಇದೆಯಾ? ಏನೇ ಬರೆಯಬೇಕಂದಿದ್ರು ಕೂಡ ಪೇಪರ್ನಲ್ಲೇ ಅವರು ಬರೀತಾ ಇದ್ರು. ಅಲ್ಲದೆ ಯಾರನ್ನಾದ್ರೂ ಭೇಟಿ ಮಾಡಿದ್ರು ಕೂಡ ಅದರಲ್ಲಿ ಅದನ್ನು ಉಲ್ಲೇಖ ಮಾಡ್ತಾ ಇದ್ರು, ಬರೀತಾ ಇದ್ರು. ಹಣಕಾಸಿನ ವ್ಯವಹಾರಗಳನ್ನೆಲ್ಲ ಪೇಪರ್ನಲ್ಲೇ ಬರೆದಿದ್ದಾರೆ ರಾಯ್ ಅವರು. ಸದ್ಯ ಅದೇ ಪೇಪರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪತ್ತೆಯಾಗಿರುವಂತಹ ಎಲ್ಲಾ ಪೇಪರ್ಗಳ ಮೂಲಕ ಈಗ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಏನಾದ್ರೂ ಕ್ಲೂ ಸಿಗ್ಬೋದಾ ಅಂತ. ಪೊಲೀಸ್ ಆಯುಕ್ತರ ಕೈಗೆ ಶೀಘ್ರದಲ್ಲಿಯೇ ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ ಶೀಘ್ರದಲ್ಲೇ ಆ ರಿಪೋರ್ಟ್ ಅನ್ನ ಸಲ್ಲಿಸೋದಕ್ಕೆ ಬೇಕಾದಂತ ಸಿದ್ಧತೆಗಳಾಗ್ತಾ ಇದೆ. ತನಿಖೆಯಲ್ಲಿ ಬಯಲಾದಂತಹ ಸತ್ಯಾಂಶದ ವರದಿಯನ್ನ ಕಮಿಷನರ್ ಅವರಿಗೆ ಸಲ್ಲಿಕೆ ಮಾಡಲಾಗುತ್ತೆ. ಈಗ ಆಲ್ರೆಡಿ ಅಂತೆ ಒಂದಷ್ಟು ಚರ್ಚೆಗಳು, ಬೇರೆ ರೀತಿಯಾದಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು, ಏನೋ ಕೌನ್ಸಿಲಿಂಗ್ ತಗೊಳ್ತಾ ಇದ್ರು, ಈ ಥರದೆಲ್ಲ ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಆ ಬಂಡಲ್ ಪೇಪರ್ಗಳು ಏನು ಪತ್ತೆಯಾಗಿದೆಯಲ್ಲ ಅದನ್ನು ವಶಕ್ಕೆ ಪಡೆದು ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಅದರಲ್ಲಿ ಏನಾದರೂ ಇರಬಹುದಾ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸಿಜೆ ರಾಯ್ ಅವರ ಆತ್ಮಹತ್ಯೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ಗಳನ್ನು ಪಡ್ಕೊಳ್ತಾ ಇದೆ. ಈಗ ತನಿಖೆ ಹೇಗೆ ನಡೀತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಪ್ರಭು, ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಏನೆಲ್ಲ ಅನುಮಾನಗಳಿದ್ದಾವೆ ಆ ಆಯಾಮಗಳಲ್ಲಿ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಅವರ ಕಚೇರಿಯನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಪಾರ ಪ್ರಮಾಣದ ದಾಖಲೆಗಳು ಸಹ ಎಸ್ಐಟಿ ತಂಡಕ್ಕೆ ಸಿಕ್ಕಿದ್ದಾವೆ. ಅವೆಲ್ಲವೂ ಸಹ ಏನು ಒಂದು ಡೈರಿ ರೂಪದಲ್ಲಿಲ್ಲ ಅಥವಾ ಒಂದು ಫೈಲ್ ರೂಪದಲ್ಲಿ ಇಲ್ಲ. ಅಲ್ಲಿ ನಾರ್ಮಲ್ ಆಗಿ ಆತ ಏನು ಸಿಜೆ ರಾಯ್ ಅವರು ಚೇಂಬರ್ಗೆ ಬಂದು ಸೀಟಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಆತನಿಗೆ ಯಾವ ಕಾಲ್ಸ್ ಬರ್ತಾ ಇತ್ತು, ಅದರ ಆಧಾರದ ಮೇಲೆ ಯಾರ ಜೊತೆಗೆ ಮೀಟಿಂಗ್ ಇತ್ತು, ಯಾರು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಪೇಮೆಂಟನ್ನು ಮಾಡಿದ್ದಾರೆ, ಯಾರನ್ನ ಭೇಟಿ ಮಾಡಬೇಕು, ಈ ರೀತಿಯಾಗಿ ಆ ಟೇಬಲ್ ಮೇಲೆ ಇರ್ತಕ್ಕಂಥ ಒಂದು ವೈಟ್ ಶೀಟ್ನಲ್ಲೇ ತನ್ನ ಹ್ಯಾಂಡ್ ರೈಟಿಂಗಲ್ಲೇ ಅವರು ಬರೆದುಕೊಳ್ತಾ ಇದ್ರು. ಈ ರೀತಿಯಾಗಿ ಅವರು ಸಾಕಷ್ಟು ದಿನಗಳಿಂದ ಬರೆದುಕೊಂಡಿರ್ತಕ್ಕಂಥ ಒಂದು ಪತ್ರಗಳು ಅಲ್ಲಿ ಸಿಕ್ಕಿದ್ದಾವೆ. ಹೀಗಾಗಿ ಅದರಲ್ಲಿ ಇವನ್ನ ಪರಿಶೀಲನೆ ಮಾಡಿದಾಗ ಆರ್ಥಿಕವಾಗಿ ಯಾರೆಲ್ಲ ಇವರು ಹಣವನ್ನು ಕೊಟ್ಟಿದ್ದಾರೆ, ಯಾರು ಪೇಮೆಂಟ್ ಮಾಡಿದ್ದಾರೆ, ಜೊತೆಗೆ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂಶಗಳು ಪತ್ತೆ ಆಗ್ತದೆ. ಆದರೆ ಸೂಸೈಡ್ಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಡೆತ್ ನೋಟ್ ಅಂತಹ ಅಂಶಗಳು ಅಲ್ಲಿ ಪತ್ತೆಯಾಗಿಲ್ಲ. ಉಳಿದಂತೆ ಏನು ಆ ಪೇಪರ್ಗಳನ್ನು ಹೊರತುಪಡಿಸಿದರೆ CDR ಅನ್ನು ಸಹ ಹಾಕಿದ್ರು, ಆ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಅದರ ವರದಿ ಬರೋದಕ್ಕೆ ಸಹ ಈಗ SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಇಷ್ಟು ದಿನ ಅಂದರೆ ಯಾವಾಗ ಅಶೋಕನಗರ ಪೊಲೀಸ್ ಠಾಣೆಗೆ ಅಲ್ಲಿ ದಾಖಲಾಗಿದ್ದಂಥ UDR ಪ್ರಕರಣ UDR ನಂಬರ್ 5 ಏನು ಈ ಕೇಸು SITಗೆ ವರ್ಗಾವಣೆ ಆಗುತ್ತೆ, ಅದಾದ ಬಳಿಕ SIT ಟೀಮ್ ಫಾರ್ಮ್ ಆದಂಥ ನಂತರ ಯಾವ ಸಿಬ್ಬಂದಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಏನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆ ಒಂದು ವರದಿ SITಯ ಒಂದು ಮಧ್ಯಂತರ ತನಿಖಾ ವರದಿಯನ್ನು ಸಹ ಕಮಿಷನರ್ ಅವರಿಗೆ ಸಲ್ಲಿಸಬೇಕು. ಆ ನಿಟ್ಟಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂದರೆ ಅವರು IT ದಾಳಿ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಿಚಾರಣೆಯನ್ನು ಎದುರಿಸಿದ್ರು, ಯಾವ ಸಮಯಕ್ಕೆ ಆತ್ಮಹತ್ಯೆಗೆ ಶರಣಾದರು, ನಂತರ ಆ ವಿಚಾರ ಯಾರಿಗೆ ಗೊತ್ತಾಯಿತು, ಯಾರಿಂದ ಎಲ್ಲಿಗೆ ಇದು ಮುಟ್ಟಿತು, ಜೊತೆಗೆ ಅವರ ತಾಯಿ ಜೊತೆಗೆ ಮಾತನಾಡಿದ್ದಾರೆ ಅಂತಾರೆ. ಅವರ ತಾಯಿ ಜೊತೆಗೆ ಅಂತಿಮವಾಗಿ ಏನೆಲ್ಲ ವಿಚಾರಗಳನ್ನು ಮಾತನಾಡಿದ್ದಾರೆ, ಅವರ ತಾಯಿ ಜೊತೆ ಮಾತನಾಡಬೇಕಾದ್ರೆ ಎಲ್ಲಿದ್ದರು ಅವರು, ಅವರ ಬಳಿ ಏನಾದರೂ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಇನ್ನು ಆ ಪುತ್ರನ ಹೇಳಿಕೆ ಜೊತೆಗೆ ಅವರ ಸೋದರ ಸಿಜೆ ಬಾಬು ಅವರ ಹೇಳಿಕೆ ಇವೆಲ್ಲವನ್ನು ಸಹ ಈಗಾಗಲೇ ದಾಖಲಿಸಿಕೊಂಡಿದ್ದಾರೆ. ಅದನ್ನು ಈ ಒಂದು ಮಧ್ಯಂತರ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಉಳಿದಂತೆ ಏನು ಈಗ ಅವರ ಕಚೇರಿಯಲ್ಲಿ ಸಿಕ್ಕಿರ್ತಕ್ಕಂಥ ಅಪಾರ ಪ್ರಮಾಣದ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಅವರ ಕಾಲ್ ಡೀಟೇಲ್ಸು, ಆವತ್ತಿನ ದಿನ ಯಾರ್ಯಾರು ಮಾಡಿದ್ರು, IT ಅಧಿಕಾರಿಗಳು ಮಾಡಿದ್ರಾ, ಉದ್ಯಮಿಗಳು ಮಾಡಿದ್ರಾ, ಈ ರೀತಿಯಾಗಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ಮಧ್ಯಂತರ ತನಿಖಾ ವರದಿಯನ್ನು ಕಮಿಷನರ್ ಆದಂಥ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ಸಲ್ಲಿಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್.